ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಧಾರಾಕಾರ ಮಳೆಗೆ ಮರಗಳು ಕೊಂಬೆಗಳು ಬಿದ್ದಿರುವಂಥ ಘಟನೆಗಳು ನಡೆದಿರುವಂಥದ್ದು. ನಿನ್ನೆ ಸಂಜೆ ಕಳೆದ 1 ಗಂಟೆ ಬೆಂಗಳೂರಿಗೆ ಬಂದಂಥ ಮಳೆ ಇಡೀ ಬೆಂಗಳೂರನ್ನೇ ತತ್ತರ ಮಾಡಿರುವಂಥದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಮರದ ಕೊಂಬೆಗಳು ಸಹ ಬಿದ್ದು ಸಾಕಷ್ಟು ಕಾರು ಮತ್ತು ಆಟೋಗಳು ಸಹ ಜಖಮ್ ಆಗಿರುವಂಥದ್ದು. ನಾನು ಇದೀಗ ರಾಜಾಜಿನಗರ ESI ಆಸ್ಪತ್ರೆ ಒಳಗಡೆ ಇರುವಂತಹ ಮರಗಳು ಬಿದ್ದಿರುವಂತಹ ಸ್ಥಳದಲ್ಲಿದ್ದೀನಿ. ನೀವು ನೋಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಮರದ ಕೊಂಬೆಗಳು ಬಿದ್ದು ಸಂಪೂರ್ಣವಾಗಿ ಈ ಒಂದು ಫುಟ್ಪಾತ್ ಸಹ ಒಂದು ತೆರವಾಗದೆ ಇನ್ನೂ ಸಹ ಇದೇ ರೀತಿ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಸಂಜೆ ಬಂದಂತ 4:15 ಸುಮಾರು 4:15ಯಿಂದ 1 ಗಂಟೆಗಳ ಕಾಲ ಒಂದು ಮಳೆ ಬೆಂಗಳೂರಿನಲ್ಲಿ ಏನು ಸುರಿದಿತ್ತು. ಇದು ಅಕ್ಷರಶಃ ಇಡೀ ಬೆಂಗಳೂರನ್ನೇ ಸ್ತಬ್ಧವನ್ನ ಮಾಡಿತ್ತು. 1 ಗಂಟೆಗಳ ಕಾಲ ಬಂದಂತಹ ಮಳೆ ಏನಿದೆ, ಈ ಮಳೆಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗಿರುವಂಥದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ರಾಜಾಜಿನಗರದ ESI ಆಸ್ಪತ್ರೆ ಏನಿದೆ, ಈ ESI ಆಸ್ಪತ್ರೆಯ ಆ ಕಾಂಪೌಂಡ್ ಒಳಗಡೆ ಇದ್ದಂತಹ ಒಂದು ಮರಗಳ ಕೊಂಬೆಗಳೇನಿತ್ತು ಅದು ಸಂಪೂರ್ಣವಾಗಿ ಈ ಕಡೆ ರಸ್ತೆಗೆ ಬಿದ್ದಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ. ಯಾಕಂದ್ರೆ ಈ ಒಂದು ಮರ ಏನಿದೆ, ಈ ಮರದ ಇಡೀ ಒಂದು ಅರ್ಧ ಭಾಗದಷ್ಟು ಕೊಂಬೆನೇ ಬಿದ್ದು ಕೆಳಗಡೆ ಬಿದ್ದಿರುವಂಥದ್ದು. ಇನ್ನೂ ಸಹ ಇಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಿಲ್ಲ. ಯಾಕಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಇಲ್ಲಿ ಸಂಭವಿಸಿಲ್ಲ. ಆದ್ರೆ ನಿನ್ನೆ ಸಂಜೆ ಓರ್ವ ಆಟೋ ಡ್ರೈವರ್ ಒಬ್ಬ ಇಲ್ಲಿ ಒಂದು ಪಾರ್ಕ್ ಅನ್ನ ಮಾಡಿ ಆ ನಂತರ ಆತ ಒಳಗಡೆ ಹೋಗಿದ್ದೇನೆ. ಆದ್ರೆ ಅದೃಷ್ಟವಶ ಬಚಾವಾಗಿದ್ದೇನೆ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಬರುವಷ್ಟರಲ್ಲಿ ಆಟೋ ಸಹ ಸಂಪೂರ್ಣವಾಗಿ ಜಖಮ್ ಆಗಿತ್ತು. ಕೂಡಲೇ ಅದನ್ನ ಆಟೋದ ಮೇಲೆ ಬಿದ್ದಿದ್ದಂತಹ ಮರದ ಕೊಂಬೆಗಳನ್ನ ಎಲ್ಲರೂ ಸಹ ಸ್ಥಳೀಯರು ತೆರವನ್ನ ಮಾಡಿರುವಂತದ್ದು ಕಂಡು ಬಂದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಮರ ಬಿದ್ದಿರುವ ಹಿನ್ನೆಲೆಯಲ್ಲಿ ನೀವು ರಾಜಾಜಿನಗರದ ESI ಆಸ್ಪತ್ರೆ ಏನಿದೆ, ಇಲ್ಲೆಲ್ಲ ಕೊಂಬೆಗಳು ರಸ್ತೆಗೆ ಫುಟ್ಪಾತ್ಗೆ ಬಿದ್ದಿರುವಂಥದ್ದು. ಇನ್ನೂ ಸಹ GB ಅಧಿಕಾರಿಗಳು ಯಾರು ಸಹ ಬಂದು ಇಲ್ಲಿ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಿಲ್ಲ. ಇನ್ನು ನೋಡ್ತಾ ಇರ್ಬೋದು ಇನ್ನೂ ಸಹ ಅದೇ ರೀತಿ ಇರುವಂಥದ್ದು. ಇವತ್ತು ಸಹ ಮಳೆಯ ಮುನ್ಸೂಚನೆ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಬಿದ್ದಂತಹ 1 ಗಂಟೆಯ ಮಳೆ ಏನಿದೆ ಇಡೀ ಬೆಂಗಳೂರಿನ ನಗರವನ್ನ ಸ್ತಬ್ಧವನ್ನಾಗಿ ಮಾಡಿರುವಂಥದ್ದು. ಯಾಕಂದ್ರೆ ಬೋರಿಂಗ್ ಆಸ್ಪತ್ರೆ ಬಳಿ ಒಂದು ಕಾಂಪೌಂಡ್ ವಾಲ್ ಕುಸಿದು 7 ಜನ ಮೃತಪಟ್ಟಿದ್ರು. ಅದೇ ರೀತಿ ವಿದ್ಯುತ್ ಶಾಕ್ ನಿಂದನೂ ಸಹ 2 ಮೃತಪಟ್ಟಿರುವಂಥದ್ದು ಗೊತ್ತಾಗಿರುವಂಥದ್ದು. ನಿನ್ನೆ ಓರ್ವ ಈ ಒಂದು ಘಟನೆ ಏನಿದೆ, ಈ ಘಟನೆಯಲ್ಲಿ 2 ಆಟೋ ಚಾಲಕರಿಗೂ ಸಹ ಸಂಪೂರ್ಣವಾಗಿ ಅಂದ್ರೆ ಇದರಿಂದ ಬಚಾವಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು ರಾಜಾಜಿನಗರದ ESI ಆಸ್ಪತ್ರೆ ಏನಿದೆ, ಈ ESI ಆಸ್ಪತ್ರೆಯ ಫುಟ್ಪಾತ್ ಮೇಲೆ ಬಿದ್ದಿರುವಂಥದ್ದು. ಸದ್ಯಕ್ಕೆ ಇನ್ನೂ ಸಹ ಇಲ್ಲಿ ಯಾವುದೇ ರೀತಿಯಾದ ತೆರವು ಕಾರ್ಯಾಚರಣೆಯನ್ನ GB ಅಧಿಕಾರಿಗಳು ಸಹ ಮಾಡಿಲ್ಲ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.